ಧರ್ಮಸ್ಥಳ ಗ್ರಾಮದಲ್ಲಿ ಬುರುಡೆ ರಹಸ್ಯಕ್ಕೆ ಬಯಲಾಗುವಂಥ ಸನ್ನಿವೇಶದಲ್ಲಿ ನಾವಿದ್ದೇವೆ ಇವತ್ತು. ಯಾಕೆಂತ ಹೇಳಿದರೆ GPS ಸ್ಕ್ಯಾನರ್ ಅನ್ನು ಬಳಸಿಕೊಂಡು ತಂತ್ರಜ್ಞಾನದ ಮೂಲಕವೇ ಈ ಉತ್ಖನನ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಸೊ ಈ ಕಾರಣದಿಂದಾಗಿ ಇವತ್ತು ಅಸ್ಥಿಪಂಜರ ಸಿಗುತ್ತೆ ಅಂತ ಹೇಳಿ ಮೂಲಗಳು ಹೇಳ್ತಾ ಇದ್ದಾವೆ. ಇಲ್ಲದೆ ಹೋದರೆ ಆತನ ಮೇಲಿರುವಂಥ ವಿಶ್ವಾಸಾರ್ಹತೆಯೂ ಕೂಡ ಕುಂದಿ ಹೋಗುತ್ತೆ. ಆತ ತೋರಿಸಿದ್ದು ಒಂದಲ್ಲ ಎರಡಲ್ಲ 16 ಪಾಯಿಂಟ್ಗಳನ್ನು ಈವರೆಗೆ 16 ಪಾಯಿಂಟ್ಗಳನ್ನು ತೋರಿಸಿದ್ದಾನೆ. ಬಟ್ ಸಿಕ್ಕಿರೋದು ಒಂದೇ ಒಂದು ಕಡೆ, ಅದು 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರದ ಬಿಡಿ ಭಾಗಗಳು ಸಿಕ್ಕಿದ್ದಾವೆ. ಅದನ್ನು FSLಗೆ ಕಳಿಸಲಾಗಿದೆ, ತನಿಖೆಯನ್ನು ಮಾಡಿಸಲಾಗ್ತಾ ಇದೆ. ಆದರೆ ಇವತ್ತು ವೈಜ್ಞಾನಿಕ ಸಲಕರಣೆಗಳ ಮೂಲಕ ಅಂದರೆ ತಂತ್ರಜ್ಞಾನದ ಸಲಕರಣೆಗಳ ಮೂಲಕ ನೋಡಲಾಗಿದೆ. ಅದು ಕೂಡ ಪೆನೆಟ್ರೇಟಿಂಗ್ ರಾಡಾರ್ ಸಿಸ್ಟಮ್ ಇದೆಯಲ್ಲ, ಅದು ಭಾಳ ಆಳಕ್ಕೆ ವ್ಯಾಪ್ತಿಗೆ ಹೋಗುವಂಥದ್ದು. ಭೂಮಿಯ ಒಳಗೆ ಭೂಮಿಯಲ್ಲಿ ಏನು ಅಡಕಾಗಿದೆ ಅನ್ನೋದನ್ನು ಕಂಪ್ಲೀಟ್ ಚಿತ್ರಣ ಕೊಡುತ್ತೆ. ಅಂಥ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಆತ ಹೇಳಿದ ಜಾಗಕ್ಕೂ GPS ಸ್ಕ್ಯಾನರ್ ತೋರಿಸಿದ ಸನ್ನಿವೇಶಕ್ಕೂ ಮ್ಯಾಚ್ ಆಗಿದೆ ಅಂತ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈ ಕಾರಣದಿಂದಾಗಿ ಇಲ್ಲಿ ಅಗಿಯುವಂಥ ಪ್ರಕ್ರಿಯೆ, ಜಿಟಿ ಜಿಟಿ ಮಳೆ ಇದೆ, ಮಳೆಯ ಮಧ್ಯೆಯೂ ಕೂಡ ಕಾರ್ಯಾಚರಣೆ ಸಾಗ್ತಾ ಇದೆ. ಇದೊಂದು ಪ್ರಮುಖ ಘಟ್ಟ, ನಿರ್ಣಾಯಕ ಘಟ್ಟ. ಇವತ್ತು ಸಿಕ್ಕರು ಅಥವಾ ಸಿಗದೆ ಹೋದರು, ಇದೊಂದು ನಿರ್ಣಾಯಕ ಘಟ್ಟ ಅಂತ ಹೇಳಬೇಕಾಗತ್ತೆ. ಇವತ್ತು ಏನಾದರೂ ಸಿಕ್ಕರೆ ಇಡೀ ಪ್ರಕರಣಕ್ಕೆ ತನ್ನದೇ ಆದಂಥ ವೇಗವನ್ನು ಪಡೆದುಕೊಳ್ಳುತ್ತೆ, ಭಾರಿ ದೊಡ್ಡ ವೇಗವನ್ನು ಪಡೆದುಕೊಳ್ಳುತ್ತೆ. ಆ ಭಾಗದಲ್ಲಿ ಸಿಗುವಂಥ ಮೂಳೆಗಳು ಇಡೀ ಪ್ರಕರಣಕ್ಕೆ ಬಹಳ ದೊಡ್ಡ ಟ್ವಿಸ್ಟನ್ನು ತಂದುಕೊಡುತ್ತೆ. ಜೊತೆಗೆ ಮೊಟ್ಟ ಮೊದಲ ಬಾರಿಗೆ GPR ಬಳಕೆ ಮಾಡಿದ್ದಾರಲ್ಲ, ಆ GPRನ ಬಳಕೆ ಪ್ರಯೋಗ ಬೇರೆ ಬೇರೆ ಪಾಯಿಂಟ್ಗಳಲ್ಲೂ ಕೂಡ ನಡೀಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಇಲ್ಲಿವರೆಗೂ ಅಸ್ಥಿಪಂಜರ ಪತ್ತೆಯಾಗದ ಅನೇಕ ಪಾಯಿಂಟ್ಗಳಿದ್ದಾವಲ್ಲ, ಆ ಪಾಯಿಂಟ್ಗಳಲ್ಲಿ ಪುನಃ ಸ್ಕ್ಯಾನರನ್ನು ಬಳಸುವ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಕಾರಣವನ್ನು ಕೂಡ ಇಲ್ಲಿ ವಿಶ್ಲೇಷಿಸಲಾಗ್ತಾ ಇದೆ. ಹೌದು, ಭೌಗೋಳಿಕವಾಗಿ ಬದಲಾವಣೆಗಳಾಗಿದೆ, ಗುಡ್ಡ ಕುಸಿತವಾಗಿದೆ, ಪ್ರವಾಹ ಬಂದೋಗಿದೆ, ಹೂತಿಟ್ಟ ಜಾಗದಲ್ಲಿ ಮರಗಳು ಬೆಳೆದಿದ್ದಾವೆ, ಆ ಸ್ಥಳ ಗುರುತು ಸಿಗದ ರೀತಿಯಲ್ಲಿದೆ. ಹೀಗೆ ಏನೆಲ್ಲ ಕಾರಣಗಳನ್ನು ಹುಡುಕಬಹುದು, ಆ ಎಲ್ಲ ಕಾರಣಗಳು ಕೂಡ ಸಿಗುತ್ತವೆ. ಆ ಎಲ್ಲ ಕಾರಣಗಳಿಂದಾಗಿ ಪತ್ತೆಯಾಗಿಲ್ಲ ಅಂತ ಮನವರಿಕೆ ಆದರೆ ಈಗ ಇದೇ ಸ್ಕ್ಯಾನರನ್ನು ಉಳಿದಂಥ ಕಡೆಗಳಲ್ಲೂ ಕೂಡ ಬಳಸಲಿಕ್ಕೆ SIT ಮುಂದಾಗಬಹುದು. ಅಲ್ಲಿಯೂ ಕೂಡ ನಿಖರವಾಗಿ ಅಸ್ಥಿಪಂಜರವನ್ನು ಹುಡುಕುವ ಕಾರ್ಯಕ್ಕೆ ಮುಂದಾಗಬಹುದು. ನೂರಾರು ಶವಗಳಿದ್ದಾವೆ, ಸಾವಿರಾರು ಶವಗಳಿದ್ದಾವೆ ಅಂತ ಹೇಳುವಂಥ ಮಾತುಗಳಿತ್ತಲ್ಲ, ಆ ಎಲ್ಲ ಸತ್ಯ ಶೋಧಕ್ಕೂ ಕೂಡ ಮುಂದಾಗಬಹುದು. ಧರ್ಮಸ್ಥಳದಲ್ಲಿ ನಿಜಕ್ಕೂ ಕೂಡ ಅಷ್ಟೊಂದು ಭಾರಿ ಪ್ರಮಾಣದಲ್ಲಿ ಶವಗಳು ಹೂತಿಟ್ಟಿದ್ದಾರೋ ಇಲ್ಲವೋ ಎಲ್ಲವೂ ಕೂಡ ಆಚೆ ಬರುತ್ತೆ. ಆಚೆ ಬಂದ ಮೇಲೆ FSL ರಿಪೋರ್ಟ್ ಏನಾಗುತ್ತೆ, ಈ ಸತ್ತ ವ್ಯಕ್ತಿಗಳು ಯಾರು, ಸತ್ತ ವ್ಯಕ್ತಿಗಳಿಗೂ ಅಂತ್ಯ ಸಂಸ್ಕಾರ ಮಾಡಿದಂಥವ್ರಿಗೆ ಏನು ಸಂಬಂಧ, ಯಾರ ಪ್ರಭಾವಕ್ಕೆ ಒಳಪಟ್ಟು ಈತ ಅಂತ್ಯ ಸಂಸ್ಕಾರ ಮಾಡಿದ್ದಾನೆ, ಹೀಗೆ ತನಿಖೆ ನಾನಾ ಆಯಾಮಗಳಲ್ಲಿ ಸಾಗ್ತಾ ಹೋಗುತ್ತೆ, ತನಿಖೆ ನಾನಾ ಹಂತಗಳಲ್ಲಿ ಸಾಗ್ತಾ ಹೋಗುತ್ತೆ. ಈಗಾಗಲೇ ಪರ ವಿರೋಧ ಚರ್ಚೆಗಳು ಈ ಪ್ರಕರಣದಲ್ಲಿ, ಧರ್ಮಸ್ಥಳದ ವಿಚಾರದಲ್ಲಿ ಪರ ವಿರೋಧ ಅನೇಕ ಚರ್ಚೆಗಳಿದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಚರ್ಚೆಯನ್ನು ಹೊರತುಪಡಿಸಿದರೆ ಬೇರೆ ಯಾವ ಚರ್ಚೆಗಳು ಕೂಡ ಇಷ್ಟೊಂದು ದೊಡ್ಡ ಹಂತಕ್ಕೆ ತಲುಪಿದಂಥ ಉದಾಹರಣೆಗಳು ಕಮ್ಮಿ. ಹೀಗಿರುವಾಗ SIT ರಚನೆಯಾದ ನಂತರದಲ್ಲಿ ಆತನಿಂದ ಮಾಹಿತಿಯನ್ನು ಪಡೆದುಕೊಂಡು ನೋಡಿ, ಆ ಭೀಮ ಅಥವಾ ಅನಾಮಿಕ ದೂರುದಾರ
ಆತ ಅನೇಕ ಅಂಶಗಳನ್ನು ಈ ಹಿಂದೆಯೂ ಕೂಡ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ನಾನು ತೋರಿಸ್ತೇನೆ ಬನ್ನಿ ಅಂತ ಹೇಳಿದಾಗಲೂ ಕೂಡ ಯಾರೂ ಆತನ ಮಾತನ್ನು ನಂಬುತ್ತಾ ಇರಲಿಲ್ಲ. ಆ ಅನಾಮಿಕ ದೂರುದಾರ ಒಬ್ಬ ಮಾನಸಿಕ ಅಸ್ವಸ್ಥನಿರಬಹುದೇನೋ, ಅವನು ಹೇಳಿದಂಥ ಮಾತುಗಳು ನಂಬಲಿಕ್ಕೆ ಯೋಗ್ಯವಾಗಿಲ್ಲ, ಅವನು ಹೇಳುವಂಥ ಕಥೆಗಳನ್ನು ನಂಬುವ ಪರಿಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಯಾವಾಗ ಅವನು ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದು ಪ್ರತ್ಯಕ್ಷ ಆದ್ನೋ ಎಲ್ಲರೂ ಕೂಡ ಬೆಚ್ಚಿಬಿದ್ರು. ಇವನು ಹೇಳುವಂಥ ವಿಚಾರದಲ್ಲಿ ಏನೋ ಇದೆ, ಇವನು ಇಷ್ಟು ದಿನ ಸೈಕೋ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಈಗ ಬುರುಡೆ ತೆಗೆದುಕೊಂಡು ಬಂದಿದ್ದಾನೆ ಅಂತ ಹೇಳಿದ್ರೆ ಏನೋ ಇದೆ ಅಂತ ಹೇಳಿ ಪೊಲೀಸರ ಮುಂದೆ ಹಾಜರಾದಾಗ ವಕೀಲರ ಸಹಾಯದೊಂದಿಗೆ ಹಾಜರಾಗಿ ಆನಂತರದಲ್ಲಿ SIT ರಚನೆ ಆಯಿತು. SIT ರಚನೆಯಾದ ಬಳಿಕ ಈ ಅನಾಮಿಕ ದೂರುದಾರನನ್ನು ವಿಚಾರಣೆಗೊಳಪಡಿಸಿ ಆತ ನಾನು ತೋರಿಸ್ತೇನೆ ಬನ್ನಿ ಅಂತ ಹೇಳಿ SIT ತಂಡವನ್ನು ಕೂಡ ಕರೆದುಕೊಂಡು ಬಂದ. ಈ ಮುಸುಕುದಾರಿ ತೋರಿಸಿದಂಥ ಜಾಗಗಳಲ್ಲಿ ಉತ್ಖನನ ನಡೆದಿದೆ, ಅಗೆಯುವಂಥ ಕಾರ್ಯಾಚರಣೆ ನಡೆದಿದೆ. ಆದರೆ ಈಗ 13ನೇ ಪಾಯಿಂಟ್ಗೆ ಬಂದು ನಿಂತುಕೊಂಡಿದೆ. ಆದರೆ ಇದು ಭಾಳ ಆಳಕ್ಕೆ, ಈಗಾಗಲೇ 13 ಅಡಿ ಮೇಲೆ ಅಗೆಯಲಾಗಿದೆ ಎನ್ನುವ ಮಾಹಿತಿ ಇದೆ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡುತ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ, ನೇರ ದೃಶ್ಯಾವಳಿಗಳೊಂದಿಗೆ. ಪ್ರಕಾಶ್, ಗಮನಿಸ್ತಾ ಇದ್ದೀವಿ, ನಿರಂತರವಾದ ಕಾರ್ಯಾಚರಣೆ ಬೆಳಗ್ಗೆಯಿಂದಲೂ ಕೂಡ ಸಾಗಿತ್ತು. ಇವತ್ತು ವಿಭಿನ್ನ ಅಂತ ಹೇಳಿದ್ರೆ GPR ಮೂಲಕ ಸುಳಿವು ಸಿಕ್ಕಿದೆ ಎನ್ನುವ ಕಾರಣಕ್ಕಾಗಿ ಈಗ ಅಗಿಯುವಂಥ ಕಾರ್ಯಾಚರಣೆ ಸಾಗ್ತಾ ಇದೆ. ಇನ್ನು ಎಷ್ಟೊತ್ತು ಕೂಡ ಇದು ಸಾಗಬಹುದು, ಎಷ್ಟು ಆಳಕ್ಕೆ ಅಗಿಯಬಹುದು, ಏನು ಹೇಳ್ತಾ ಇದ್ದಾವೆ ಅಲ್ಲಿನ ಮೂಲಗಳು? ದಶರಥ್, ಈಗಾಗಲೇ ಸುಮಾರು 10ರಿಂದ 12 ಅಡಿಯವರೆಗೆ ಈಗಾಗಲೇ 2 ಕಡೆ ಗುಂಡಿಗಳನ್ನು ಕೂಡ ಅಗೆದಿರುವಂಥದ್ದು. ಒಂದು ಮಿನಿ ಇಟಾಚಿ ಮತ್ತು ಇನ್ನೊಂದು ದೊಡ್ಡ ಇಟಾಚಿಯೊಂದಿಗೆ JCBಯೊಂದಿಗೆ ಕೂಡ ಈಗಾಗಲೇ ಶೋಧ ಕಾರ್ಯ ಮುಂದುವರಿತಾ ಇರತಕ್ಕಂಥದ್ದು. ಪ್ರಣಬ್ ಮೊಹಂತಿ ಕೂಡ ಸ್ಥಳದಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ಒಂದು ವಾಸ್ತವ ಚಿತ್ರಣವನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಪಾಯಿಂಟ್ ನಂಬರ್ 13 ಏನಿದೆ, ಪಾಯಿಂಟ್ ನಂಬರ್ 13ರ ಚಿತ್ತ ಎಲ್ಲರ ಕಡೆ ಕೂಡ ಇದ್ದಂಥದ್ದು. ಬೆಳಿಗ್ಗೆ ಸುಮಾರು 1.5 ಗಂಟೆಗಳ ಕಾಲ ಇಲ್ಲಿ ಏನು GPR ಆಧುನಿಕ ತಂತ್ರಜ್ಞಾನ ಅಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಏನಿದೆ ಅದನ್ನು ಕೂಡ ಹಾರಾಟ ಮಾಡಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ಒಂದಿಷ್ಟು ಕುರುಹುಗಳೇನಾದರೂ ಸಿಗ್ತಾ ಅನ್ನೋದು ಈಗ ಪ್ರಶ್ನೆಗಳಾಗಿ ಮೂಡ್ತಾ ಇರುವಂಥದ್ದು. ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ಒಂದು ಕಡೆ ಏನು ಇಲ್ಲಿನ ಉಪವಿಭಾಗಾಧಿಕಾರಿ ಇರ್ಬೋದು, ಇನ್ನೊಂದು ಕಡೆ ಅನಾಮಿಕ ಇರ್ಬೋದು. ಅನಾಮಿಕ ಎದುರುಗಡೆನೇ ಕೂಡ ಇದನ್ನು ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಬೆಳಿಗ್ಗೆಯಿಂದಲೂ ಪಾಯಿಂಟ್ ನಂಬರ್ 13 ಸಾಕಷ್ಟು ಒಂದಿಷ್ಟು ಸುದ್ದಿಯಲ್ಲಿತ್ತು. ಅಂದರೆ 1ರಿಂದ 13ವರೆಗೆ ಗುರುತು ಮಾಡಿದ್ದು, ಲಾಸ್ಟ್ನೇ ಪಾಯಿಂಟ್ ಕೂಡ 13. ಹಾಗಾಗಿ 13ನ್ನು ಒಂದು 2-3 ದಿನಗಳಿಂದ ಪೆಂಡಿಂಗಲ್ಲಿ ಇಟ್ಟಿದ್ರು. ಈ ರಡಾರ್ ಸಿಸ್ಟಮ್ ಏನಿದೆ ಇದು ಬರೋವರೆಗೂ ಕೂಡ ಪೆಂಡಿಂಗಲ್ಲಿ ಇಟ್ಟಿದ್ರು. ಇವತ್ತು ಬೆಳಿಗ್ಗೆ ಒಂದಿಷ್ಟು ಗಂಟೆಗಳ ಕಾಲ ಸುಮ್ಮನೆ ಡೆಮೋ ತೋರಿಸಲಿಕ್ಕೆ ಹಾರಾಟ ಮಾಡಿಸ್ತಾರೆ. ನಂತರದಲ್ಲಿ ಮತ್ತೆ ಹಿರಿಯ ಅಧಿಕಾರಿಗಳು ಬಂದು ಹಾರಾಟ ಮಾಡಿದಂಥ ಸಂದರ್ಭದಲ್ಲಿ ಆವಾಗ ಆರಂಭ ಮಾಡಿದಂತಹ ಸಮಯದಲ್ಲಿ ಹಿರಿಯ ಅಧಿಕಾರಿಗಳು ಬಂದು ಇಲ್ಲಿ ಸ್ಥಳಕ್ಕೆ ಸುಮಾರು 1 ಗಂಟೆಗೆ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ. ಆರಂಭ ಮಾಡಿದಾಗ ಏನಾದರೂ ಒಂದಿಷ್ಟು ಕುರುಹುಗಳು ಸಿಕ್ಕಿದೆ. ಯಾಕಂದರೆ ಕುರುಹುಗಳು ಸಿಕ್ಕದೇ JCBಯನ್ನು ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ನಾವು ಇಲ್ಲಿರುವಂಥದ್ದು ನನ್ನ ಕಡೆಯಿಂದ ಒಂದಿಷ್ಟು ದೃಶ್ಯಾವಳಿಗಳನ್ನು ತೋರಿಸ್ತೀವಿ. ಯಾಕಂದರೆ ಈಗ ತೋರಿಸ್ಬಿಡ್ತೀವಿ ದಶರಥ್. ಒಂದು ಕಡೆ ನೋಡ್ಬೋದು, ಇದೇ ನೇತ್ರಾವತಿ ಸ್ನಾನಘಟ್ಟದ ಒಂದು ಚೆಕ್ ಡ್ಯಾಮ್ ಏನಿದೆ, ಆ ಚೆಕ್ ಡ್ಯಾಮನ್ನು ಕಟ್ಟಿರುವಂತಹ ದೃಶ್ಯ ಇದು. ಎಡಗಡೆ ಹೇಳ್ತಾ ಇರುವಂಥದ್ದು, ನಮ್ಮ ಕ್ಯಾಮ್ರಾ ಪರ್ಸನ್ ಆ ಕಡೆ ಕೂಡ ಫೋಕಸ್ ಮಾಡ್ತಾ ಇದ್ದಾರೆ. ಇದು ಎಡಗಡೆ ಇರುವಂಥದ್ದು ನೇತ್ರಾವತಿ ನದಿಯ ಏನು ಚೆಕ್ ಡ್ಯಾಮ್ ಇದು. ಆ ಕಡೆಯಿಂದ ಬಂದಂಥ ನೀರು ಇಲ್ಲಿ ಏನು ನೀರು ಹಾಗೆ ಹಿಡಿತದಲ್ಲಿಟ್ಟು ನಂತರದಲ್ಲಿ ಮತ್ತೆ ಮುಂದಕ್ಕೆ ಹೋಗುತ್ತೆ. ಈಗ ನಾವು ಅಲ್ಲಿ ಅಗಿತಾ ಇರುವಂತಹ ದೃಶ್ಯ ಸೇಮ್ ಈ ಚೆಕ್ ಡ್ಯಾಮ್ ಪಕ್ಕದಲ್ಲೇ ದೊಡ್ಡ JCB ಯಂತ್ರವನ್ನು ಬಳಸಿ ಶೋಧ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು.
ಈ ಕಡೆಯಿಂದ ಒಂದು ಇಟಾಚಿ ಅನಾಮಿಕನ ಮುಂದೆ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಇನ್ನೊಂದು ದೊಡ್ಡ JCB ಮಣ್ಣನ್ನು ಕೂಡ ತೆಗೆಯುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಸುಮಾರು 10 ರಿಂದ 12 ಅಡಿಯಷ್ಟು ಆಳವಾಗಿ ಬಗೆದಿದೆ ಅನ್ನುವ ಮಾಹಿತಿ ಇರುವಂಥದ್ದು. ಈ GPR ಸಿಸ್ಟಮ್ ಏನಿದೆ ಇದರಲ್ಲಿ ಸುಮಾರು ಒಂದು 20 ರಿಂದ 25 ಅಡಿ ಒಳಗೆ ಇರುವಂತಹ ಎಲ್ಲವನ್ನು ಸಣ್ಣ ಕಲ್ಲಿದ್ರೂ ಕೂಡ ಜೊತೆಗೆ ಮರದ ಚೂರುಗಳಾಗಿರ್ಬೋದು, ಮಾನವ ದೇಹಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳಾಗಿರ್ಬೋದು ಎಲ್ಲವನ್ನು ಕೂಡ ತೋರಿಸುತ್ತೆ ಅನ್ನೋದು ಈಗಾಗಲೇ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಎಲ್ಲಾದರೂ ಒಂದು ಕಡೆ ಸುಳಿವು ಸಿಕ್ತಾ ಅನ್ನುವ ಪ್ರಶ್ನೆಗಳು ಸಾಕಷ್ಟು ಮೂಡ್ತಾ ಇರುವಂಥದ್ದು. ಹಾಗಾಗಿ 2 ಯಂತ್ರಗಳನ್ನು ಬಳಸಿ ಶೋಧ ಕಾರ್ಯವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಎಲ್ಲರೂ ಕೂಡ ಇದ್ದಾರೆ, ಹಿರಿಯ ಅಧಿಕಾರಿಗಳು, SIT ಅಧಿಕಾರಿಗಳು, ಜೊತೆಗೆ ಪರೀಕ್ಷೆಗೆ ಕಳಿಸುವಂತಹ ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಕೂಡ ಇಲ್ಲಿ ಸ್ಥಳದಲ್ಲಿ ಇರುವಂಥದ್ದು. ಹಾಗಾಗಿ ಬೀಡು ಬಿಟ್ಟಿದ್ದಾರೆ. ಕಳೆದ ಒಂದು 2-3 ಗಂಟೆಯಿಂದಲೂ ಈ ಜಾಗದಲ್ಲಿ ಬೀಡು ಬಿಟ್ಟಿದ್ದಾರೆ. ಇಲ್ಲಿ ಏನಾದರೂ ಅಸ್ಥಿಪಂಜರದ ಕುರುಹುಗಳು ಸಿಕ್ಕಿದ್ರೆ ಮತ್ತಷ್ಟು ಈ ನೇತ್ರಾವತಿ ನದಿ ತೀರ ಇದೆಯಲ್ಲ ಒಂದಿಷ್ಟು ಮತ್ತೆ ರೋಚಕ ಆಗುವಂತಹ ಲಕ್ಷಣಗಳು ಕೂಡ ಈಗಾಗಲೇ ಇರುವಂಥದ್ದು. ಈಗ ಸದ್ಯಕ್ಕೆ ಏನಾದರೂ ಸಿಕ್ಕುತ್ತಾ ಕುರುಹುಗಳು ಅನ್ನೋದನ್ನು ಹುಡುಕ್ತಾ ಇರುವಂತಹ ಕಾರ್ಯಾಚರಣೆ ಈಗ ನಡೀತಾ ಇರುವಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.